ಸ್ನೇಹಿತರೆ, ಇನ್ನು ಸ್ವಲ್ಪ ದಿನದಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ನಡೆಯುತ್ತೆ. ಸೊ ಈಗಾಗಲೇ ಅದರ ಕಾರ್ಯ ನಡೀತಾ ಇದೆ. ಆ ಕಡೆ ಲಾಸ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಕೆರೆ ಇದೆ, ಕೆರೆನ ಮಾಡ್ತಾ ಇದ್ದಾರೆ. ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಬೇಕಾಗಿರೋ ಇಕ್ವಿಪ್ಮೆಂಟ್ ಎಲ್ಲ ರೆಡಿಯಾಗಿದೆ. ಬೋಟ್ ಎಲ್ಲ ಬಂದು ನಿಂತ್ಕೊಂಡಿದೆ ನೋಡಿ. ಸ್ನೇಹಿತರೆ, ಈಗ ನಾವು ಹೋಗ್ತಾ ಇರೋವಂಥದ್ದು ಹಾಸನಾಂಬ ಉದ್ಯಾನವನ, ನಮ್ಮ ಹಾಸನ. ಇದು ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಪಕ್ಕದಲ್ಲಿದೆ. ಸೊ ಇದ್ರೊಳಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ಕೌಂಟ್ರ್ ಬೇರೆ ಇದೆ, ನೋಡಬೇಕು ಏನು ಟಿಕೆಟ್ ಇದೆಯಾ ಇಲ್ವಾ ಹೇಗೆ ಅಂತದ್ದು. ನೋಡಿ ನೋಡಿ, ಸೊ ಇಲ್ಲಿ ನೀವು ನೋಡಿದ್ರೆ ಸೊ ಡೂಮ್ ಲೈಟ್ ಇದೆ, ಲೈಟ್ ಹತ್ತಲ್ಲಿ. ಇದಾದ ನಂತರದಲ್ಲಿ ಪಾರ್ಕಿಂಗಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ನೋಡ್ತಾ ಇದ್ದೀರಿ. ಟಿಕೆಟ್ ಏನು ಈಗೇನು ಟಿಕೆಟ್ದು ಕೌಂಟ್ರ್ ಟಿಕೆಟ್ ಏನಿಲ್ಲ. ಇನ್ನೊಂದೇನೆಂದರೆ ಇದು ಸಂಜೆ 4 ಗಂಟೆಗೆ ಓಪನ್ನು. ನಾವೀಗ 3:15 ಬಂದಿದ್ವಿ. ಒಂದು ರಿಕ್ವೆಸ್ಟಲ್ಲಿ ನೋಡ್ತಾ ಇರುವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿರ್ವಹಣೆ ಮಾಡಿದ್ದಾರೆ. ಸಂಜೆ ಹೊತ್ತಲ್ಲಿ ನೀವು ಹಾಸನ ಕಡೆ ಬಂದಾಗ ಜಸ್ಟ್ ಒಂದು ವಿಸಿಟನ್ನು ಹಾಕಿ ಇಲ್ಲಿಗೆ. ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ತೋರಿಸ್ತಾ ಬರ್ತೀನಿ ಬನ್ನಿ, ಹೋಗೋಣ. ಲಯಾನ್ ಇಸ್ ಮೂವಿಂಗ್ ನಾ, ಗೋಸ್ ಅಹೆಡ್ ಆ್ಯಂಡ್ ಇವನ್ ಫಾರ್ ಅಸ್ ಆಲ್ಸೋ. ಗೋ. ಸಿ, ಇದು ಡ್ಯಾನ್ಸಿಂಗ್ ಮ್ಯೂಸಿಕ್ ಫೌಂಟೇನ್ ಏನಿದೆ, ಇದು ನೈಟಲ್ಲಿ ಇದ್ರ ವಿಜುವಲ್ ನಡೀತಾ ಹೋಗುತ್ತೆ. ಸೊ ನೋಡ್ತಾ ಇದ್ದೀರಿ, ಈಗೇನಿಲ್ಲ. ಸೊ ಸ್ಪೀಕರು ಮೈಕು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಈ ಹೊರಗಡೆ ನಿಂತ್ಕೊಂಡು ನೋಡ್ಬೋದು. ಸೊ ಇದರ ನಿಮಗೆ ಎಡಭಾಗದಲ್ಲಿ ನಿಮಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಾಣುತ್ತೆ. ಸೊ ಈಗೆಲ್ಲ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಮುಂದ್ಗಡೆ ಟ್ರೈನ್ ಹೋಗ್ತಾ ಇದೆ. ಇದು ಯಾವುದೋ VIP ಬಂದಾಗ, ಹೆಲಿಕಾಪ್ಟರ್ ಬಂದಾಗ ಹೆಲಿಪ್ಯಾಡ್ ಇದು. ಸೊ ಇಲ್ಲಿ ನೋಡಿ, ಇಲ್ಲಿ ಹೆಲಿಕಾಪ್ಟರ್ ಶೋ ಇತ್ತು ಈ ಹಾಸನಾಂಬ ಜಾತ್ರೆ ನಡಿಬೇಕಾದ್ರೆ. ಇದೇ ಜಾಗದಲ್ಲಿ ನಡೀತಾ ಇದ್ದಿದ್ದು. ಸ್ವಲ್ಪ ಮುಂದೆ ಹೋದರೆ ನಿಮಗೆ ಪ್ಲೇ ಏರಿಯಾ ಕಾಣುತ್ತೆ. ಸೊ ನೋಡಿ ಬನ್ನಿ, ಅಲ್ಲಿ ತೋರಿಸ್ತಾರೆ. ಸೊ ಪ್ಲೇ ಏರಿಯಾ, ಚಿಕ್ಕ ಮಕ್ಕಳು ಅಂತೂ ಬಂದರೆ ದೇ ಆರ್ ಫೀಲ್ ಹ್ಯಾಪಿ, ತುಂಬ ಖುಷಿ ಪಡ್ತಾರೆ. ಚೆನ್ನಾಗಿದೆ. ಮಿನಿ ಬ್ರಿಡ್ಜ್ ಕೂಡ ಇದೆ ಇಲ್ಲಿ ನೋಡಿ. ತುಂಬ ಬಿಸಿಲಿದೆ ಈಗ, ನಮ್ಮ ಮಧ್ಯಾಹ್ನದ ಹೊತ್ತಲ್ಲಿ ಬಂದಿರೋದ್ರಿಂದ ತುಂಬ ಬಿಸಿಲಿದೆ. ಬಟ್ ಒಳ್ಳೆ ಮೇಂಟೆನೆನ್ಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ಬ್ರಿಡ್ಜ್ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಪ್ಲೇ ಏರಿಯಾಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇದನ್ನು ನೀವೆಷ್ಟು ಸೇಫ್ಟಿಯಾಗಿ ನೋಡ್ಕೋತೀರಿ ಅಷ್ಟು ಬೆನಿಫಿಟ್ ನಿಮಗೆ. ಯಾಕೆಂದರೆ ಕೆಲವೊಂದು ಇದು ಡ್ಯಾಮೇಜ್ ಮಾಡಿದರೆ ಮತ್ತೆ ನೀವು ಯೂಸ್ ಮಾಡೋಕ್ಕಾಗಲ್ಲ, ಬೇರೊಬ್ಬರು ಬಂದು ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗುತ್ತೆ. ಸೊ ಇದು ನಮ್ಮ ಪ್ರಾಪರ್ಟಿ ಆಗಿರೋದ್ರಿಂದ ನಾವು ಸೇಫ್ಟಿಯಾಗಿ ಯೂಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬೇರೆ ಭಾಳಷ್ಟು ಮಕ್ಕಳುಗಳು, ಹೊರಗಡೆದ ಮಕ್ಕಳು ಬರ್ತಾರೆ, ಅವರು ಆಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಬಂದಾಗ, ಯಾರೇ ಆಡೋಕ್ಕೆ ಬಂದಾಗ ದಯವಿಟ್ಟು ಯಾರೂ ಕೂಡ ಈ ಪ್ರಾಪರ್ಟೀಸ್ ಏನಿದೆ ಈ ಪ್ರಾಪರ್ಟೀಸ್ಗಳನ್ನು ಡ್ಯಾಮೇಜ್ ಮಾಡಬೇಡಿ. ಯಾಕೆಂದರೆ ಡ್ಯಾಮೇಜ್ ಮಾಡಿದರೆ ಮತ್ತೆ ಬಂದು ನೀವು ಆಡಲಿಕ್ಕಾಗಲ್ಲ. ಸೊ ಹಾಗಾಗಿ ಐ ಆಮ್ ರಿಕ್ವೆಸ್ಟಿಂಗು ಎವ್ರಿ ಒನ್, ಯಾರು ಕೂಡ ಇದನ್ನು ಡ್ಯಾಮೇಜ್ ಮಾಡಬೇಡಿ. ನಮಗೋಸ್ಕರ ಮಾಡಿರೋದ್ರಿಂದ ಅದನ್ನು ಕ್ಲೀನಾಗಿ ಯೂಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ವರ್ಷಗಳ ಕಾಲ ಇದು ಹಿಂಗೆ ಇರುತ್ತೆ. ಸೊ ಯಾವಾಗ ಬೇಕು ಫ್ರೀಯಾಗಿ ಬಂದಾಗ ನೀವು ಯೂಸ್ ಮಾಡ್ಕೋಬೋದು ನೋಡಿ. ಸೊ ಆಟ ಆಡ್ತಾ ಇದ್ದಾರೆ ನೋಡಿ. ನೋಡಿ ಈಗ ಬರ್ತಾ ಇದೆ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂರ್ಲಿಕ್ಕೆ ಹ್ಯೂಜ್ ಫೇಸು, ಮತ್ತು ನಿಮ್ಮ ಮಕ್ಕಳೆಲ್ಲ ಆಟ ಆಡ್ತಿದ್ದಾಗ ನೀವು ಇಲ್ಲಿ ಎಕ್ಸಸೈಸ್ಗಳನ್ನು ಮಾಡ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ಎಕ್ಸಸೈಸ್ಗಳನ್ನು ಮಾಡ್ಬೋದು. ಅಷ್ಟು ಮೇಂಟೈನ್ ಮಾಡಿದರೆ ಉತ್ತಮವಾಗಿರುತ್ತೆ. ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ದಿಸ್ ಈಸ್ ಅವರ್ ಪ್ರಾಪರ್ಟಿ, ಹಾಗಾಗಿ ನಾವು ಅದನ್ನು ಸೇಫ್ಟಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ ನೋಡಿ.
ಫ್ರೀ ಇದ್ದಾಗ ಫ್ಯಾಮಿಲಿ ಜೊತೆ ಬಂದು ಈ ಪಾರ್ಕನ್ನು ಒಳಗಡೆ ಬಂದು ಎಂಜಾಯ್ ಮಾಡಿ. ನೋಡಿ, ಕಾರ್ ಪಾರ್ಕಿಂಗ್ ಅಷ್ಟೇ ವಿಶಾಲವಾದಂಥ ಕಾರ್ ಪಾರ್ಕಿಂಗ್ ಇದೆ, ಅದನ್ನು ತೋರಿಸ್ತೀನಿ. ಬೈಕಲ್ಲೋ ಕಾರಲ್ಲೋ ಏನಾದರೂ ಬಂದರೆ ನೀವುಗಳು ಇಲ್ಲಿ ವಿಶಾಲವಾಗಿ ಪಾರ್ಕಿಂಗ್ ಇದೆ, ಆ ಪಾರ್ಕಲ್ಲಿ ಪಾರ್ಕಿಂಗನ್ನು ಮಾಡ್ಬೋದು. ನೋಡಿ, ಇದೆ ವಿಶಾಲವಾದಂಥ ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿ ನೀವು ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡ್ಕೋಬೋದು. ಶಾಕ್